ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಡಿಡಿಪಿಐ ಯುವರಾಜ ನಾಯ್ಕರನ್ನ ಅಮಾನತುಗೊಳಿಸುವುದನ್ನು ರದ್ದುಗೊಳಿಸಬೇಕು ಹಾಗೂ ಅವರನ್ನ ಸೇವೆಗೆ ಮರು ನೇಮಕ ಮಾಡಬೇಕೆಂದು ಲಂಬಾಣಿ ಸಮಾಜದ ಮುಖಂಡರು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದ್ದಾರೆ. ಜೂನ್ 25ರಂದು ಶ್ರೀ ಸೇವಾಲಾಲ್ ಬಂಜಾರ್ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ನೇತೃತ್ವದಲ್ಲಿ ಕೂಡ್ಲಿಗಿ ತಾಲೂಕಿನ ಲಂಬಾಣಿ ಸಮುದಾಯದ ಮುಖಂಡರು ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ. ಇದಕ್ಕೂ ಮುನ್ನ ಅವರು ಗಾಂಧಿ ಚಿತಾಭಸ್ಮ ಸ್ಮಾರಕದಿಂದ ಪ್ರತಿಭಟನೆ ಪ್ರಾರಂಭ ಮಾಡಿ ಪ್ರಮುಖ ವೃತ್ತ ಹಾಗೂ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಸರ್ಕಾರದ ಯುವರಾಜ ನಾಯ್ಕರ ಅಮಾನತು ಆದೇಶವನ್ನ ಖಂಡಿಸಿ ಹಾಗೂ ಅಮಾನತು ರದ್ದುಗೊಳಿಸಿ ಮರು ನೇಮಕ ಮಾಡುವಂತೆ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮೆರವಣಿಗೆ ಸಾಗಿದ್ರು. ನಂತರ ತಹಶೀಲ್ದಾರರ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ರು. ತಹಶೀಲ್ದಾರರ ಅನುಪಸ್ಥಿತಿಯಲ್ಲಿ ಉಪ ತಹಶೀಲ್ದಾರರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ರು. ಸರ್ಕಾರದ ನಡೆಯನ್ನು ಸಮಾಜವು ಯಾವಾಗಲೂ ಖಂಡಿಸುತ್ತದೆ. ಅಮಾನತಾದಂತ ಯುವರಾಜ್ ನಾಯ್ಕ ಸರ್ಗೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗಿರುವಂತಹ ವಿಚಾರ ಏನಂದ್ರೆ, ದಕ್ಷ ಅಧಿಕಾರಿ, ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಅಧಿಕಾರಿ ಯುವರಾಜ್ ನಾಯ್ಕ ಏನು ತಪ್ಪು ಮಾಡದೇ ಇರುವಂತ ಅಧಿಕಾರಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆಯೋದಂತೆ. ಆತ ಏನು ತಪ್ಪು ಮಾಡಲಿಲ್ಲಂತ ಅಧಿಕಾರಿಗೆ ಯಾವುದೇ ಕಾರಣ ಇಲ್ಲದೆ ಅಮಾನುಷವಾಗಿ ಆತನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬಂಧುಗಳೇ, ಇವತ್ತಿನ ದಿನ ಈ ಮುಖ್ಯಮಂತ್ರಿಗಳು ಆಮೇಲೆ ಜಮೀರ್ ಅಹಮದ್ ಖಾನ್ ಇವರು ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ. SC ಜನಾಂಗಕ್ಕೆ ಅಘೋರವಾದಂತ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಇವ್ರು ಮಾಡ್ತಕ್ಕಂಥ ಅನ್ಯಾಯ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯಲ್ಲ, ಕಣ್ಣು ತೆರೆದೇ ಹಾಲು ಕುಡಿತಾ ಇದೆ. ದಯಮಾಡಿ ನಮ್ಮ SC ಜನಾಂಗಕ್ಕೆ ಮಾಡ್ತಿರ್ತಕ್ಕಂಥ ದೌರ್ಜನ್ಯ ಅನ್ಯಾಯವನ್ನು ಖಂಡಿಸಿ ಇವತ್ತಿನ ದಿನ ನಾವು ಈ ಪ್ರತಿಭಟನೆಯನ್ನು ಶಾಂತಿ ರೀತಿಯಿಂದ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಈ ಅಧಿಕಾರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮೆಲ್ಲವರ ಒಂದು ಅಭಿಲಾಷೆ. ದಯಮಾಡಿ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಮುಖಾಂತರ ಅವರಿಗೆ ನಾವು ತಿಳಿಯಪಡಿಸಿದ್ದೇನೆಂದರೆ, ದಕ್ಷ ಅಧಿಕಾರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಯಾವುದೇ ರೀತಿಯಿಂದ ಬಿಡಲ್ಲ. ಯಾಕಂದ್ರೆ ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ರಣಧೀರರ ಹಿಂದು. ಹಿಂದೆ ಗುರಿ ಇಲ್ಲ, ಮುಂದೆ ಗುರು ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂದು. ನಮ್ಮ ಸೇವಾಲಾಲ್ ಮಹಾರಾಜ್ ಗುರು ಇದ್ದಾನೆ, ನಮ್ಮ ಗುರಿ ನಾವು ಮುಟ್ತೀವಿ ಅನ್ನೋಂಥ ಉದ್ದೇಶವಾದ ಇವತ್ತಿನ ದಿನ ಹೇಳ್ತಾ ಇದ್ದೀವಿ. ಮಾಡಿ ಅವರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ವಿಧಾನಸೌಧದವರೆಗೆ ಹೋರಾಟವನ್ನು ಮಾಡಲಿಕ್ಕೆ ನಾವು ಇರೋದಿಲ್ಲ. ಯಾಕಂದ್ರೆ ಗಡುವು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಈತನ ಕೆಳಗಿರುವಂಥ ಅಧಿಕಾರಿಗಳಿಗೆ ಯಾವುದೇ ರೀತಿಯಿಂದ ಅಮಾನುಷವಾಗಿ ಯಾವುದೇ ರೀತಿಯಿಂದ ದಂಡ ವಿಧಿಸಿಲ್ಲ. ಯಾವುದೇ ರೀತಿಯಿಂದ ಕರೆದು ಸಭೆ ಸಮಾರಂಭಗಳ ಮುಖಾಂತರವಾಗಿ ಅನ್ಯಾಯ ಮಾಡಿದ್ದೀವಿ. ಈ ರೀತಿ ಮಾಡಬಾರ್ದು, ಇದು ತಪ್ಪು ಅಂತೇಳಿ ಯಾವುದೇ ರೀತಿಯಿಂದ ಅವರಿಗೆ ಸೂಚನೆಯನ್ನು ಕೊಟ್ಟಿಲ್ಲ. ಅದಕ್ಕಾಗಿ ನಾವು ನಿಮಗೆ ಹೇಳ್ತಾ ಇದ್ದೀವಿ, ನಾವು SC ಜನಾಂಗಕ್ಕೆ ಇದ್ರೂ ಪರವಾಗಿಲ್ಲ, ನಾವು ಕಷ್ಟಪಟ್ಟು ಶ್ರಮಜೀವಿಗಳು ಮುಂದೆ ಬಂದಿದ್ದೀವಿ. ಒಂದು ದಕ್ಷ ಅಧಿಕಾರಿಗೆ ಅನ್ಯಾಯ ಆಗಿದೆ ಅಂದರೆ ಕೂಡ್ಲಿಗಿ ತಾಲೂಕಿಂದ ನಮ್ಮ ಬಂಜಾರ ಸಂಘದವರೆಲ್ಲ ಸೇರಿ ಇವತ್ತಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ನ್ಯಾಯ ಸಿಗಬೇಕೆಂಬುದು ನಮ್ಮ ಈ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಹಲೋ ಭಾರತ್ ಮಾತಾ ಕಿ ಜೈ, ಸೇವಾಲಾಲ್ ಮಹಾರಾಜ್ ಕಿ ಜೈ, ಸೇವಾಲಾಲ್ ಮಹಾರಾಜ್ ಕಿ ಜೈ. ಇವತ್ತಿನ ದಿವಸ ನಮ್ಮ ಲಂಬಾಣಿ ಸಮಾಜದ ಒಬ್ಬ ದಕ್ಷ ಮತ್ತು ಪ್ರತಿಭಾವಂತ ಹಳ್ಳಿಯಿಂದ ಪ್ರತಿಭೆ ಒತ್ತಿ ಬಂದಿರುವಂಥ ಯುವರಾಜ್ ನಾಯ್ಕ DDPI ವಿಜಯನಗರ ಜಿಲ್ಲೆ ಇವರನ್ನು ಏಕಾಏಕಿ KDP ಮೀಟಿಂಗಿಂದ ಹೊರನಡೆ ಅಂತ ಹೇಳ್ಬಿಟ್ಟು ಹೇಳಿದ ಮುಖ್ಯಮಂತ್ರಿ, ಈ ನಾಡಿನ ಮುಖ್ಯಮಂತ್ರಿ ಎಂಥ ತರ್ಕ ಮಾಡಿದಾರಂದರೆ ಅದನ್ನು ಇಡೀ ಸಮಾಜವೇ ಒಂದು ಧಿಕ್ಕಾರದಿಂದ ನಾವು ಇವತ್ತು ಖಂಡಿಸ್ತೀವಿ. ಕಾರಣ ಕೇಳದಲ್ಲೇ ಅವರಿಗೆ ಮೀಟಿಂಗಿಂದ ಹೊರನಡೆ ಅಂತ ಹೇಳ್ಬಿಟ್ಟು ಒಂದು ಘೋಷಣೆ ಮಾಡಿ ಎಲ್ಲರ ಮುಂದೆ ಒಬ್ಬ ಅವಮಾನ ಮಾಡಿರುವಂಥ ಈ
ನಾಡಿನ ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಈ ಮೂಲಕ ಧಿಕ್ಕಾರವನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಮನವಿಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ, ಹಾಗೆ ನಮ್ಮ ಹೊಸಪೇಟೆಯ ಶಾಸಕರಿಗೆ ಮತ್ತು ಡಾಕ್ಟರ್ NT ಶ್ರೀನಿವಾಸ್ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹೊಸಪೇಟೆ ಎಲ್ಲರಿಗೂ ಸಹ ನಾವು ಇವತ್ತು ಒಂದು ಮನವಿಯನ್ನು ಕರೆದು ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಏನಂದರೆ ವಿಜಯನಗರ ಜಿಲ್ಲಾ DDPI ಆದ ಶ್ರೀ ಯುವರಾಜ್ ನಾಯ್ಕರ ಅಮಾನತು ಆದೇಶ ವಾಪಸ್ಸು ಪಡೆದು ಮರು ನೇಮಕ ಮಾಡಲು ಲಂಬಾಣಿ ಸಮಾಜದ ಕಳಕಳಿಯ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ತಾವುಗಳು ಹೊಸಪೇಟೆ ನಗರದಲ್ಲಿ ನಡೆಸಿದ KDP ಸಭೆಯ ನಂತರ SSLC ಪರೀಕ್ಷೆಯಲ್ಲಿ ಜಿಲ್ಲೆಯ ಮಕ್ಕಳ ಕಳಪೆ ಫಲಿತಾಂಶ ಉಲ್ಲೇಖಿಸಿ ಏಕಾಏಕಿ DDPI ಆದ ಶ್ರೀ ಯುವರಾಜ್ ನಾಯ್ಕ ಅವರ ಮೇಲೆ ಹೊಣೆ ಹೊರಿಸಿ ಕರ್ತವ್ಯದಿಂದ ಅಮಾನತುಗೊಳಿಸುವುದು ಖಂಡನೀಯ ಹಾಗೂ ದಿಗ್ಭ್ರಮೆಯಾಗಿದೆ. ನಮಗೆ ಗೊತ್ತಿರುವ ಹಾಗೆ ಶ್ರೀ ಯುವರಾಜ್ ನಾಯ್ಕ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ನಮ್ಮ ಪ್ರತಿಭೆಯಿಂದ ಪ್ರಾಧ್ಯಾಪಕರಾಗಿ PUರಾಗಿ ನಮ್ಮ ಉತ್ತಮ ಪ್ರತಿಭೆಯಿಂದ ಇತ್ತೀಚೆಗೆ 8 ತಿಂಗಳ ಹಿಂದೆ ಅಷ್ಟೇ ವಿಜಯನಗರ ಜಿಲ್ಲೆಯ DDPI ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಜಿಲ್ಲೆಯ SSLC ಮಕ್ಕಳ ಕಳಪೆ ಪ್ರದೇಶಕ್ಕೆ ಶ್ರೀಯುತರೊಬ್ಬರಿಗೆ ಹೇಗೆ ಹೊಣೆಗಾರರಾಗುತ್ತಾರೆ? ಜಿಲ್ಲೆಯ ಆಯಾ ತಾಲೂಕು PEO ಕ್ಲಸ್ಟರ್ ಅಧಿಕಾರಿಗಳು ಶಾಲೆಯ ಮುಖ್ಯೋಪಾಧ್ಯಾಯರು ಸಂಘಟಿತ ಕೊಡುಗೆ ಪ್ರದರ್ಶಿಸಿದರೆ ಫಲಿತಾಂಶ ಉತ್ತಮವಾಗಿರುತ್ತಿತ್ತು. ಇದನ್ನೆಲ್ಲ ಪರಿಗಣಿಸದೆ ಏಕಾಏಕಿ DDPI ಅವರೊಬ್ಬರನ್ನೇ ಹೊಣೆಗಾರನಾಗಿಸಿ ಕರ್ತವ್ಯದಿಂದ ಅಮಾನತುಗೊಳಿಸಿರುವುದು ಒಬ್ಬ ಪ್ರತಿಭಾವಂತ ಪರಿಶಿಷ್ಟ ಜಾತಿಯ ಅಧಿಕಾರಿಯ ಬೆಳೆಯುವ ಪ್ರತಿಭೆಯನ್ನು ಹೊಸಗೆ ಆಗುವ ನಿಮ್ಮ ಅಧಿಕಾರ ನಮಗೆ ದಿಗ್ಭ್ರಮೆ ಹಾಗೂ ಅವಮಾನವಾಗಿದೆ. ನಿಮ್ಮ ಗಮನಕ್ಕೆ ಈ ಮುಖ್ಯವಾದ ವಿಷಯವು ಸದಾ ಇಟ್ಟುಕೊಳ್ಳಿ. ಏನೆಂದರೆ ಕಳೆದ ವಿಧಾನಸಭಾ ಚುನಾವಣೆ ಹಾಗೂ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆ ನಮ್ಮ ಲಂಬಾಣಿ ಸಮುದಾಯವು ಕಾಂಗ್ರೆಸ್